ನೀವು ಬೇಗ ಇವಾಗ ಒಂದಿಷ್ಟು ರೈಸ್ ಬಜಿ ತಿಂತೀನಿ. ರೈಸ್ ಬಜಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಗೋ. ಇವ್ನಿಗೆ ಹಿಡ್ಕೋಬೇಕಂದ್ರೆ ಇಷ್ಟ ಆಯಿತು ಐರಣ. ನಮ್ಗೆ ಒಬ್ಬ ಕ್ಯಾಮ್ರಾಮನ್ ಸಿಗಲಿಕ್ಕಿದ್ದಾರೆ ನಮ್ಗೆ. ಬೆಂಕಿ ಬಿಜಾಪುರ ನೋಡ್ರಿ. ನಾವು ಶೂಟ್ ಅಂತ ಕಂಪ್ಲೀಟ್ ಆಯ್ತು. ಮತ್ತೆ ಏಕ್ ನಂಬರ್ ಆಗ್ಯದ. ನಾಳೆ ಬೆಳಗ್ಗೆ ವಿಡಿಯೋ ಬರ್ತದೆ ನೋಡಿರಿ. ಇಲ್ಲ ಅಪ್ಲೋಡ್ ಆಗ್ಯದ ನೋಡಿರಿ. ಇವಾಗ 10 ಗಂಟೆ ಆಗ್ಯದ. ಇವಾಗ ಹಸು ಆಗ್ಯದ. ಅದಕ್ಕೆ ಅಂತೇಳಿ ಇವಾಗ ಅಡುಗೆ ಮಾಡ್ಕೊಂಡು ನಿಂತಾರೆ. ನನ್ನ ಕೈಲಿ ಆಗಲ್ಲ. ಮೊದಲೇ ತಲೆ ಹೊಡ್ಯಾಕತ್ತದ. ಅದಕ್ಕೆ ತಲೆ ಯಾಕೆ ಅನ್ನಿಸ್ತಾಕತ್ತದ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿನ್ಸ್ ಅಂಡ್ ಬ್ಲಾಗ್ಸ್. ಗೈಸ್ ಇವತ್ತಿನ ದಿನ ಶುರುವಾಗಿದ್ದೆ ಮಧ್ಯಾಹ್ನ. ಗೈಸ್ ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕೇನು. ಇವಾಗ ಜಸ್ಟ್ ಇದ್ದೀನಿ. ಎದ್ದಿದ್ದಳ ನನಗೆ ಸೀದಾ ಇದನ್ನು ಮಾಡೀನಿ. ನಂತರ ವಿಡಿಯೋ ಸ್ಟಾರ್ಟ್ ಮಾಡೀನಿ ಗೈಸ್. ಎದ್ದಳನ ಬನ್ನಿ ಇವಾಗ ಒಂದಿಷ್ಟು ಮಿಲ್ಕ್ ಶೇಕ್ ಅದು ಕುಡಿದ್ಬಿಟ್ಟು ನಂದು ನೆಕ್ಸ್ಟ್ ಏನಪ್ಪ ಅಂದ್ರೆ ನಮ್ಮ ಕೆಲಸ ಅದಲ್ಲ ಹೇಳ್ತಂತೆ ನಿಮಗೆ ತೋರಿಸ್ತಿಂತೆ. ಆ್ಯಂಡ ಇವತ್ತೊಂದು ರೀಲ್ಸ್ ಶೂಟ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಗಣಪತಿ ಬೇಕು ಗೈಸ್. ಆ ಗಣಪತಿ ಹಬ್ಬ ಬಂತಲ್ಲ ಅದ್ರ ಸಲುವಾಗಿ ಅಂತ ಒಂದು ರೀಲ್ಸ್ ಮಾಡಬೇಕು, ಕಂಟೆಂಟ್ ಶೂಟ್ ಮಾಡಬೇಕು. ಅದಕ್ಕೆ ಒಂದು ಗಣಪತಿ ಬೇಕು. ಅದಕ್ಕೆ ನಮ್ಮೊಬ್ಬ ಬೆಂಕಿ ಬಿಜಾಪುರ ಅಂತ ಅದನ್ನು ಇಲ್ಲಿ ಬಿಜಾಪುರದಾಗ ಗಿಡ್ಡುಲಿ ಅವನಿಗೆ ಅವ್ರದ್ದೊಂದು ಅಂಗಡಿ ತೆಗೆದಾರಂತ ಅವ್ರ ಅಣ್ಣರದು. ಅಲ್ಲಿ ಹೋಗಿ ತೊಗೊಂಬರ್ಬೇಕು. ಇನ್ನು ಗಣಪತಿ ತಂದು ಶೂಟ್ ಮಾಡಬೇಕು. ಇನ್ನೂ ಭಾಳ ಕೆಲಸಗಳದ ಗೈಸ್, ವರ್ಕ್ ಅದ. ಆ್ಯಂಡ್ ಇವತ್ತು ನಾನು ಒಂದು ಕಾಸ್ಟ್ಲಿ ಮೈಕ್ ತರಿಸ್ಬೇಕಂತ ಮಾಡಿದ್ದೆ ಸ್ಟಾರ್ಟಿಂಗ್. ಅಂದರೆ ಐತಲ್ಲ ಹಾಲಿಲ್ಯಾಂಡ್ M2 ಲಾರ್ಕ್ ಏನೋ ನಾಲ್ಕು ಗೈಸ್ ಅದು ತರಿಸ್ಬೇಕಂತ ಮಾಡಿದೆ. ಬಟ್ ಇವಾಗ ಒಮ್ಮೆಲಿಗೆ ಅಷ್ಟು ಬಜೆಟ್ ಆಗಿಬಿಟ್ಟು ತರ್ಸಕ್ಕೆ ನನಗಂತೂ ಇಷ್ಟ ಇಲ್ಲ. ಆನ್ಲೈನ್ದಾಗಂತೂ 19,000 18,000 ತರ್ಸಕತ್ತಾರ. ಆಫ್ಲೈನ್ದಾಗಂತೂ ನಮ್ಮ ಬಿಜಾಪುರ ಎಲ್ಲಿ ಸಿಗಲ್ಲ, ಮುಂಬೈದಾಗ ಸಿಗ್ತದಂತ. ಮುಂಬೈದಾಗ ತರ್ಸ್ಬೇಕಂದ್ರೆ ಬಟ್ ಇವಾಗ ಅಷ್ಟೊಂದು ಕಾಸ್ಟ್ಲಿ ಆಗ್ತಾರೆ. ಸೇಮ್ ಅದ್ರ ಥರನೇ ಇರೋ ಒಂದು ಕ್ರಾಸ್ ಬೀಟ್ಸ್ದು ಒಂದು ಮೈಕ್ ತರ್ಸಿನ ಗೈಸ್. ಸೇಮ್ ಅದೇ ಥರ ಅದ. ಬಟ್ ವಾಯ್ಸ್ ಕ್ವಾಲಿಟಿ ಸ್ವಲ್ಪ ಚೇಂಜ್ ಇರುತ್ತೆ. ಅದರದ್ದೇ ಬೇರೆ ಇರುತ್ತೆ, ಇದರದ್ದೇ ಬೇರೆ ಇರ್ತದೆ. ನಾಯ್ಸ್ ಕ್ಯಾನ್ಸಲೇಷನ್ ಅದು ಎಲ್ಲ ಇದ್ರೊಳಗೆ ಅದ. ಅದ್ರ ಸೇಮ್ ತರ್ಸಿನಿ. ಆ್ಯಂಡ್ ಇದ್ರದ್ದು ರಿವ್ಯೂ ಬೇಕಾದ್ರೆ ಹೇಳ್ರಿ. ಮತ್ತೊಂದು ವಿಡಿಯೋ ಮಾಡೋಂಥ ಸೆಕೆಂಡ್ ಚಾನಲ್ ಒಳಗೆ ಇದ್ರದ್ದೇನೆ ರಿವ್ಯೂ ಕೊಡಬೇಕು. ಯಾವ ಥರ ಇರೋದ, ಎಷ್ಟು ಅಮೌಂಟ್ ಬೇಕು, ಅದರದ್ದೆಲ್ಲ ರಿವ್ಯೂ ಬೇಕಂದ್ರೆ ಹೇಳ್ರಿ. ನೆಕ್ಸ್ಟ್ ಚಾನಲ್ದಾಗ ಬೇರೆ ಚಾನಲ್ದಾಗ ಕುಂತ್ಕೆ ರಿವ್ಯೂ ಕೊಡ್ತೀನಿ ಅಂತ ನಿಮಗೆ ತಿಳಿಸಿ ಹೇಳ್ತೀನಿ ಅಂತ. ಆ್ಯಂಡ್ ಸೌಂಡ್ ಕ್ವಾಲಿಟಿ ಕೂಡ ಹೇಳ್ತೀನಿ ಅಂತ. ಬನ್ನಿ ಇವಾಗ ಸೌಂಡ್ ಕ್ವಾಲಿಟಿನ ಚೆಕ್ ಮಾಡೋಂತಿರತ್ತ. ಆ್ಯಂಡ್ ಇದಕ್ಕೆ ಹೋಗ್ಬರಂತ ಒಂದಿಷ್ಟು ಫ್ರೆಶ್ ಅಪ್ ಹಾಕಿ ಫಟಾಫಟ ಅಂತ ಹೇಳ್ಕಿರ ಜಲಕ ಮಾಡಿ ಫ್ರೆಶ್ ಅಪ್ ಆಗಬೇಕು. ಯಾಕಂದರೆ ಅವತ್ತು ಗಣಪತಿ ವಿಡಿಯೋ ಮಾಡ್ಬೇಕಲ್ಲ ಅದಷ್ಟೇ ಅಂತ ಹೇಳ್ಕಿರ ಶಿಸ್ತೆ ಸ್ನಾನ ಮಾಡಿಕೊಂಡು ರೆಡಿ ಆಗ್ತೀನಿ. ರೆಡಿ ಆಗಿಬಿಟ್ಟು ಹೋಗಿ ಅಲ್ಲಿ ಒಂದು ಗಣಪತಿ ತೊಗೊಂಬರಮು. ಗಣಪತಿ ತೊಗೊಂಬಂದು ಎಲ್ಲಾದರೂ ಒಂದು ಸ್ವಲ್ಪ ಚಲೋ ಲೊಕೇಶನ್ ನೋಡ್ಕೊಂಡು ಅಲ್ಲಿ ಒಂದು ಶೂಟ್ ಮಾಡಬೇಕು. ವಿಡಿಯೋ ಶೂಟ್ ಮಾಡ್ಕೊಂಡ್ಬಿಟ್ಟು ಮುಂದೆ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಬೇಗ ಹೋಗೋಣ ಬನ್ನಿ ಗೈಸ್. ಇವಾಗ ಫಟಾಫಟ್ ಅಂತ ಸ್ನಾನ ಮಾಡಿ ರೆಡಿ ಇದೆ. ಆ್ಯಂಡ್ ವಾಯ್ಸ್ ಕೂಡ ಹೆಂಗೆ ಬರತ್ತ ಕಮೆಂಟ್ ಮಾಡಿರಿ. ಇದು ವಾಯ್ಸ್ ಡೈರೆಕ್ಟ್ ಮೈಕಿಂದ ಬರಕತ್ತದ. ಇದನ್ನು ಅಟ್ಯಾಚ್ಮೆಂಟ್ ಅದ ಗೈಸ್. ಹಿಂಗೆ ರೌಂಡ್ ಕುಂದಿರ್ತದ ಅಟ್ಯಾಚ್ಮೆಂಟ್. ಅದಕ್ಕೆ ಮತ್ತೆ ಇನ್ನೊಂದು ಜೋಗಾಡ್ ಮಾಡೋ ಅಂತ ಸ್ವಲ್ಪ ಕ್ಲಿಪ್ ಟೈಪ್ ಅದ ಅದರಿಂದ. ಬನ್ನಿ ಗೈಸ್ ಇವಾಗ ಐತಲ್ಲ ಹೋಗಿ ಒಂದಿಷ್ಟು ನಾಷ್ಟ ಮಾಡ್ಕೊಂಬರಮು. ನಾಷ್ಟ ಮಾಡ್ಕೊಂಡು ಬಿಟ್ಟು ಉಳಿದಿದ್ದೆಲ್ಲ ಮುಂದಿನ ತೋರಿಸ್ತಿಂತಾಗ. ಸಿಕ್ಕಾಪಟ್ಟೆ ಹಸೋಗಿದೆ. ಈಗ ಬೆಳಗ್ಗೆಯಿಂದ ಮಧ್ಯಾಹ್ನ ಎಲ್ಲ ಬಂದದ, ಇನ್ನೂ ಏನೂ ತಿಂದಿಲ್ಲ. ಅದ್ರಷ್ಟೇ ಸಿಕ್ಕಾಪಟ್ಟೆ ಹಸುವಾಗ್ಯದ. ಹೋಗಿ ಒಂದಿಷ್ಟು ರೈಸ್ ಬಜಿ ತಿಂದು ವಾಪಸ್ ಐತಲ್ಲ ತೋರಿಸ್ತಿಂತ ಗೈಸ್ ನಿಮ್ಗೆ ಏನು ಅಂತ ಅನ್ನೋದು. ಬನ್ನಿ ಗೈಸ್, ಲೆಟ್ಸ್ ಗೋ. ಹೋಗಿ ಬರಮಂತ. ಹೋಗಿ ಐತಲ್ಲ ಒಂದಿಷ್ಟು ನಾಷ್ಟ ಮಾಡ್ಕೊಂಡು ವಾಪಸ್ ಬಂದು ಆಮೇಲೆ ಐತಲ್ಲ ಮುಂದಿನ ಕೆಲಸ ಮಾಡಮಂತ. ಮುಂದಿನ ಕೆಲಸ ಅಲ್ಲಕ್ಕೆ ಅದೇ ಒಂದು ರೀಲ್ಸ್ ಶೂಟ್ ಅದ. ಅದೇ ರೀಲ್ಸ್ ಶೂಟ ನಿಮ್ಗೆ ತೋರಿಸ್ತಿಂತ ಗೈಸ್. ಎಲ್ಲ ರೀಲ್ಸ್ ಶೂಟ ಯಾವ ಥರ ಅದ ಅನ್ನೋದು. ಆ್ಯಂಡ್ ಬರುತ್ತೆ ಇವತ್ತು ಶೂಟ್ ಆಯ್ತು. ಇವತ್ತು ಸಂಜೆ ಏನಾದ್ರೂ ಹಾಕಿಬಿಡ್ತೀನಿ ಹಂಗೆ. ಲೆಟ್ಸ್ ಗೋ ಗೈಸ್, ಹೋಗಂಬನ್ನಿ. ಓಕೆ ಫಟಾಫಟ್ ಅಂತ ಹೇಳಕ್ಕೆ ಒಂದಿಷ್ಟು ನಾಷ್ಟ ಮಾಡ್ಕೊಂಬರಮಂತ. ನಾಷ್ಟ ಮಾಡ್ಕೊಂಬಂದು ಆಮೇಲೆ ಮುಂದಿನ ಎಲ್ಲ ಕೆಲಸಗಳು ವರ್ಕ್ಗಳು ಎಲ್ಲ ಮಾಡುವಂತ ಗೈಸ್. ಇಲ್ಲಿ ಒಂದಿಷ್ಟು ರೈಸ್ ಬಜಿ ತಿಲ್ಲಕ್ಕೆ ಬಂದಿನಿ. ರೈಸ್ ಬಜಿ ನಿಮ್ಗೆ ಗೊತ್ತಾ, ಸಂತೋಷ್ ರೈಸ್ ಬಜಿ ಅಲ್ಲೇ ಬಂದಿನಿ. ಬನ್ನಿ ಇವಾಗ ಬೇಗ ಒಂದಿಷ್ಟು ರೈಸ್ ಬಜಿ ತಿಂದು ವಾಪಸ್ ಗಾಂಧಿ ಚೌಕ್ ಹೋಗಿ ಅಲ್ಲಿ ಸ್ವಲ್ಪ ವರ್ಕ್ ಅದಾವ, ಎಲ್ಲ ವರ್ಕ್ ಮಾಡ್ಕೋಬೇಕು. ತೋರಿಸ್ತಿಂತ ಗೈಸ್ ನಿಮಗೆ. ನೀವು ಬೇಗ ಇವಾಗ ಒಂದಿಷ್ಟು ರೈಸ್ ಬಜಿ ತಿಂತೀನಿ. ರೈಸ್ ಬಜಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಗೋ. ರೈಸ್ ಬಜಿ ಏನು ಫೇವ್ರೇಟ್ ಅಲ್ಲ, ಬಟ್ ಇಲ್ಲಿ ಸ್ವಲ್ಪ ಚಾನ್ಸ್ ಸಿಗುತ್ತೆ ಅದಷ್ಟು ಬರೋದು ಗೈಸ್. ಅಲ್ಲಿಂದ ಮನೆಗೆ ಬಂದು ಇವಾಗ ಮತ್ತೆ ವಾಪಸ್ ರೆಡಿಯಾಗಿ ವಾಪಸ್ ಹೊಂಟೀನಿ. ಈಗ ಒಂದಿಷ್ಟು ಎಲ್ಲ ಸಾಮಾನು ತೊಗೊಂತೀನಿ. ಏನೇನು ಯಾವುದು ಅಂತ ಹೇಳ್ತೀನಿ ನಿಮ್ಗೆ. ಬನ್ನಿ ಇವಾಗ ಹೋಗಿ ಫಸ್ಟ್ ಗಾಂಚಕ್ಕೆ ಹೋಗ್ಬೇಕು. ಗಾಂಚಕ್ಕೆ ಹೋಗ್ಬಿಟ್ಟು ಅದನ್ನು ಗಣೇಶ ಮೂರ್ತಿ ತರಬೇಕು. ಮೂರ್ತಿ ತಂದುಬಿಟ್ಟು ಮತ್ತೆ ವಾಪಸ್
ಕ್ಯಾಮ್ರಾಮನ್ ಹುಡುಕಾಡ್ದಾಗ ದೊಡ್ಡದಾಗಿತ್ತು ನೋಡಿ. ಕ್ಯಾಮ್ರಾಮನ್ ಯಾರೂ ಇರಲಿಲ್ಲ, ಎಲ್ಲ ಮಂದಿ ಇವತ್ತು ಕಾಲೇಜ್ ಹಾಲಿಡೇ, ಎಲ್ಲ ಮಂದಿ ಊರು ಯಾರ. ಇವತ್ತು ಶೂಟಿ, ಇವತ್ತು ಹಾಲಿಡೇ, ಮತ್ತು ನಾಳೆ ಒಂದಿನ ಕಾಲೇಜ್, ನಾಳೆ ಒಂದಿನ ಇನ್ನು ನಾಡ ಶೂಟಿ ಅದ. ಅಷ್ಟೇ ಅಂತಳಕ್ಕೆ ಯಾರು ಜಾಸ್ತಿ ಜನ ಬಂದಿಲ್ಲ. ಹೀಗಾಗಿ ಕ್ಯಾಮ್ರಾಮನ್ ಹುಡುಕಾಡೋದೇ ಹೈರಾಣ ಆಗ್ಬಿಟ್ಟಿದ್ದು ನನಗಂತೂ. ಬನ್ನಿ ಫೈನಲಿ ನಮ್ಮ ಸುರಸುಂದರ್ ಸಿಕ್ಕನ, ಹೋಗೋಮಂತ ಬೇಗ ಒಂದಿಷ್ಟು ಶೂಟ್ ಮಾಡ್ಕೊಂಡು ವಾಪಸ್ ಬರೋಮಂತ ಬನ್ನಿ ಗೈಸ್. ಇಲ್ಲಿ ಒಂದಿಷ್ಟು ಗಣಪತಿ ಅದು ಶೂಟಿಗೆ ಬೇಕಾಗ್ಯದಲ್ಲ, ನಮ್ಮೆಲ್ಲ ಬ್ಯಾಂಕ್ ಬಿಜಾಪುರ ಅವನ ಹತ್ರ ಬಂದಿದ್ವಿ ನಾವು ಮತ್ತು ನಮ್ಮ ಶಂಕರ. ಇವ್ನಿಗೆ ಹಿಡ್ಕೋಬೇಕಂದ್ರೆ ಇಷ್ಟ ಆಯಿತು ಹೈರಾಣ. ನಮ್ಗೆ ಒಬ್ಬ ಕ್ಯಾಮ್ರಾಮನ್ ಸಿಗಲಿಕ್ಕಿದ್ದಾರೆ, ನಮ್ಗೆ ಇಷ್ಟು ಹೈರಾಣ ಮಾಡಿಟ್ರಿ. ಇರಲಿ ಒಟ್ಟ ಹಾಕೊಂಡು ನಾವು ಬನ್ನಿ ಗಾಯ್ಸ್. ಇವಾಗ ಐತಲ್ಲ ಬೇಗ ಒಂದು ಗಣಪತಿ ಸೆಟ್ ಮಾಡ್ಕೊಂಡು ವಾಪಸ್ ಬಂದಿರೋಬೇಕು ವಾಪಸ್. ನೀವು ಬೇಗ ಹೋಯ್ತು, ಬೇಗ ಬರೋಣಂತ. ಚಲೋ ಬ್ಯಾಂಕಿ ಬಿಜಾಪುರ ನೋಡ್ರಿ ನಾವು. ನಮಸ್ಕಾರಿಪ್ಪ, ಬ್ಯಾಂಕಿ ಬಿಜಾಪುರ ಗಾಯ್ಸ್. ಇವಾಗ ಇಲ್ಲೊಂದು ಗಣಪತಿ ತೊಗೊಳೋದೈತಲ್ಲ, ಒಂದು ಗಣಪತಿ ತೊಗೊಂಡಿವಿ ವಿಡಿಯೋ ಸಲುವಾಗಿ. ನಮ್ಮ ಬ್ಯಾಂಕಿ ಬಿಜಾಪುರ ಅಂಡ ಸಿಂಹ ಎಬ್ಬುಲಿ ನಾನು ಸಿಂಹ ಅಂತಾನೆ ಫೇಮಸ್ ಮಾಡಿಬಿಟ್ಟ ನಮ್ಮ ಬೆಂಕಿ ಬಿಜಾಪುರ ಅವನಿಗೆ. ಬರ್ರಿ ಇದನ್ನು ಗಣಪತಿ ತೊಗೊಂಡೋಗಿ ಮತ್ತೊಂದು ಶೂಟಿಂಗ್ ಮುಗಿಸೋಂತ ಬೇಗ ಹೋಗಿ ಬೇಗ ಬರಬೇಕು. ಬರ್ರಿ ಟೈಮ್ ಆಗಿದೆ, 5 ಎಲ್ಲ ಬಂದು. ಲೆಟ್ಸ್ ಗೋ ಗೈಸ್. ಎಲ್ಲ ಶೂಟ್ ಅಂತೂ ಕಂಪ್ಲೀಟ್ ಆಯಿತು. ಏನು ಶೂಟಿಂಗ್ ಇತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಇವಾಗ ಹೋಗಿದ್ದು ಗಣಪತಿ ವಾಪಸ್ ಕೊಟ್ಟು ಬರಬೇಕು. ಕೊಟ್ಟು ಇನ್ನೊಂದು ಎಲ್ಲ ಕರ್ಕೊಂಡು ನಮ್ಮ ಸುರಸುಂದರ, ಅದಕ್ಕೆ ಬಂದೀವಿ. ಈಗ ಅವ್ನು ಹಾಸ್ಟ್ಲಿಗೆ ಬಂದು ಅವ್ನು ಫೋನ್ ತೊಗೊಂಡು ಈಗ ಹೋಗಿದ್ದು ಗಣಪತಿ ವಾಪಸ್ ಕೊಟ್ಟು ಮತ್ತು ವಾಪಸ್ ಕೆಲಸ ಬೇರೆ ಕಡೆ ಹೋಗ್ಬೇಕು. ಬನ್ನಿ ಗೈಸ್, ಎಲ್ಲ ತೋರಿಸ್ತೀನಿ ನಿಮಗೆ. ಚಲೋ ಗೈಸ್, ಶೂಟ್ ಅಂತ ಕಂಪ್ಲೀಟ್ ಆಯ್ತು, ಮತ್ತು 1 ನಂಬರ್ ಆಗ್ಯದ. ನಾಳೆ ಬೆಳಗ್ಗೆ ವಿಡಿಯೋ ಬರ್ತದೆ ನೋಡಿರಿ, ಇಲ್ಲ ಅಪ್ಲೋಡ್ ಆಗ್ಯದ ನೋಡಿರಿ. ಕುಂತ್ಕೆರೆ ಹೇಗದನ್ನು ಕಮೆಂಟ್ ಮಾಡಿರಿ. ಲೆಟ್ಸ್ ಗೋ ಗೈಸ್. ಚಲೋ ಗೈಸ್. ಅಲ್ಲಿಂದ ಇವಾಗ ನಮ್ಮ ಸುರಸುಂದರ ಅವರು ಫಿಶಿಂಗ್ ಮಾಡೋಕೆ ಬಂದಾರ. ಸರ್ ಒಂದಿಷ್ಟು ನಿಮ್ಮ ಮುಖ ತೋರಿಸಿರಲ್ಲ ಗೈಸ್. ಇವಾಗ ಇಲ್ಲಿ ಕಣಿ ಐತೆ ನೋಡಿ, ನಮ್ಮ ಬಿಜಾಪುರ ಕಣಿ. ಇಲ್ಲಿ ಫಿಶಿಂಗ್ ಮಾಡೋಕೆ ಬಂದಾನ. ಹಂಗೆ ಅದ ಸರ್, ನಾನು ಬಂದಿನ ಕೂಡ ಈ ಮನೆಯಾಗ ಕುಂದಿರ್ಬೇಕಲ್ಲ, ಅದರ ಬದಲಿ ಇಲ್ಲಿ ಬಂದೀವಿ ನೋಡ್ರಿ. ಹಂಗದ ಕಣಿ. ಅವಾಗ ಆಗಿನ ಕಾಲ, ಈಗ ಮಂದೆಲ್ಲ ಅಂತಾರ ಬಿಜಾಪುರ ಗೋಲ್ಗುಮಟ್ಟಕ್ಕೆ ಇಲ್ಲಿದೆ ಕಲ್ಲುಗಳು ಯೂಸ್ ಮಾಡ್ರಿ ಅಂತ ಹೇಳ್ಕ್ಯಾರೆ. ಬಟ್ ಅಷ್ಟೊಂದೇನು ಗೊತ್ತಿಲ್ಲ ನಮಗೆ ಅನ್ನೋದು ಕೇಳಿನ ಅಷ್ಟೇ ಗೈಸ್. ಬನ್ನಿ ಮೀನು ಹಿಡಿತಾರ. ಅಲ್ಲೊಂದಿಬ್ಬರು ಅದಾರ ಆಚೆ ಕಡೆ ಸೈಡ, ಇವರು ಇಲ್ಲೊಬ್ಬ ಅದ. ನೀವು ಮೀನು ಹಿಡಿಯಕತ್ತಾರ ನೋಡೋ, ಮತ್ತು ಎಷ್ಟು ಮೀನು ಹಿಡಿತಾರ ಏನು ಮಾಡ್ತಾರ ಅನ್ನೋದು ತೋರಿಸ್ತಿಂತ ಗೈಸ್ ನಿಮಗೆ. 6.5 hours later. ಗೈಸ್ ಇಲ್ಲಿ ಒಂದು 5:30ಗೆ ಬಂದು 7 ಬಂದದ. ಒಂದು ಮೀನು ಸಿಕ್ಕಿಲ್ಲ, ಏನಾದ್ರೂ ಅಷ್ಟೇ ನಿಂತ ನೋಡ್ರಿ. ಅಲ್ಲಿ ನಮ್ಮ ಸುರಸುಂದರ ಆ್ಯಂಡ್ ಏನೋ ಮಂದಿ ಕೂತಾರ ಇಲ್ಲಿ. ಒಂದು ಮೀನನ್ನು ಬೀಳಲಿಗವ. ನಮಗೆ ಕೂತು ಬೇಸರ ಆಯ್ತು. ಬರ್ತಾವ ಮೀನ ಬರ್ತಾವ, ಹಿಟ್ಟು ತಿಂತಾವ ಹೋತಾವ, ಬರ್ತಾವ ಹಿಟ್ಟು ತಿಂತಾವ ಹೋತಾವ. ಅದಷ್ಟೇ ನಿಂತ ಹೇಳಿದ್ದಾರೆ. ಬನ್ನಿ ಇವಾಗ ಐತಲ್ಲ ನಾವು ಮನೆಗೆ ಹೋಗಮಂತ. ಅವ್ರ ಮೀನ ಹಿಡಿದು ಸಿಕ್ತಂದ್ರೆ ಫೋನ್ ಹಚ್ತಾರೆ, ಕೂತ್ ನೋಡೋ. ಮತ್ತು ನಾವು ತಿನ್ನಲ್ಲ, ಅದಕ್ಕೆ ಜಸ್ಟ್ ನೋಡಕ್ಕೆ ಬಂದಿದ್ವಿ ಅವ್ರು ಕೂಡ. ಚಲೋ ಗೈಸ್, ಹೋಗಮಂತ ನಡಿ ಗೈಸ್. ಅಲ್ಲಿಂದ ಬಂದ್ಬಿಟ್ಟು ಒಂದಿಷ್ಟು ರೆಸ್ಟ್ ಮಾಡಿ ಇವಾಗ ನೈಟ್ ಊಟ ಹಸುವಾಗ್ಯದ. ಹಸುವಾಗಿ ಸಲಿಂದ ಅಡುಗೆ ಮಾಡ್ಕೊಳಕ ಮನಸ್ಸಿಲ್ಲ. ಅದ್ರ ಸಲ ಅಂತ ಹೇಳಿದ್ರೆ ಒಂದಿಷ್ಟು ಚಾಯ್ ಮಾಡ್ಕೊಂಡಿನಿ. ಚಾಯ್ ಗೈಸ್. ಚಾಯ್ ಜೊತೆ ಒಂದಿಷ್ಟು ಬ್ರೆಡ್ ಅದ. ಚಾಯ್ ಬ್ರೆಡ್ ತಿಂದಕ್ಕೆ ಮಲ್ಕೊಂಬಿಡೋದು ಗೈಸ್. ಇವತ್ತಿನ ದಿನ ಈ ಥರ ಏನು ಮಾಡೋದು ಅಂದರೆ ಮಧ್ಯಾಹ್ನ ಈ ಥರ ಅಲ್ಲಿ ರೈಸ್ ತಿಂದಿದ್ದೇವೆ. ಸಿಕ್ಕಾಪಟ್ಟೆ ಹೆವಿ ಆಗಿತ್ತು. ಸೋಡಾಕ್ ಮಾಡ್ರೆ ಏನು ಮಾಡಿತ್ತು ಗೊತ್ತಿಲ್ಲ, ಬಟ್ ಫುಲ್ ಹೆವಿ ಆಗಿತ್ತು. ಇಲ್ಲಿ ತನಕ ಕೂತಿತ್ತು, ಸಂಜೆ ತನಕ ಹಸುವಾಗಿರಲಿಲ್ಲ. ಇವಾಗ 10 ಗಂಟೆ ಆಗ್ಯದ, ಇವಾಗ ಹಸುವಾಗ್ಯದ. ಅದ್ರ ಸಲ ಅಂತ ಹೇಳಿ ಇವಾಗ ಅಡುಗೆ ಮಾಡ್ಕೊಂಡು ತಿಂತಾರೆ ನನ್ನ ಕೈಲಿ ಆಗಲ್ಲ. ಮೊದಲೇ ತಲೆ ಹೊಡ್ಯಾಕತ್ತದ, ಅದಕ್ಕೆ ತಲೆ ಯಾಕೆ ಅನಿಸ್ತಾಕತ್ತದ, ತಲೆ ನೋಡ್ಲಾಕತ್ತದ. ಅದ್ರ ಸಲ ಅಂತ ಹೇಳಿಕ್ಯಾರ ಇವಾಗ ಐತಲ್ಲ ಇದೇ ಒಂದಿಷ್ಟು ಚಾ ಬ್ರೆಡ್ ತಿಂದಿಕ್ಯಾರ. ಮತ್ತು ನೋಡೋ ಮತ್ತು ಏನಾಗುತ್ತಾನೆ ನೆಕ್ಸ್ಟ್. ಓಕೆ ಗೈಸ್, ಬನ್ನಿ ಇವಾಗ ಒಂದಿಷ್ಟು ಚಾ ಹಾಕೋತೀನಿ. ಚಾ ಹಾಕೊಂಡು ಬ್ರೆಡ್ ಜೊತೆ ಕುಂತು ತಿಂತೀನಿ ಅಂತ ತಿನ್ನೋ ವಿಷಯ ನಿಂತ ಗೈಸ್. ಲೆಟ್ಸ್ ಗೋ ಗೈಸ್, ವೇಟ್ ಆ್ಯಂಡ್ ವಾಚ್ ಗೈಸ್. ಎಲ್ಲ ಚಾ ಮಾಡಿಕೊಂಡು ಬ್ರೆಡ್ ಗಿಡ ಎಲ್ಲ ಕುಡಿ ತಿಂದೆ. ಇವಾಗ ಒಂದು ಸ್ವಲ್ಪ ಹೊಟ್ಟಿಗೆ ಆಧಾರ ಅನಿಸದ. ನಾಳೆ ಬೆಳಗ್ಗೆ ಒಂದಿಷ್ಟು ಏನಾದ್ರು ಮತ್ತೆ ನಾಷ್ಟ ಮಾಡಿದ್ರೆ ಬೆಳಗ್ಗೆ ಎದ್ದೋಗಿ ಬೇಗ ಹೋಗಿ ಅಲ್ಲಿ ಕಾಲೇಜ್ ಬಲ್ಲಿ ಹತ್ರ ಹೋಗಿ ನಾಷ್ಟ ಮಾಡಿದ್ರೆ ಗ್ಯಾಸ್. ಇವಾಗ ಮಕ್ಕೊಂಬಿಡ, ಮತ್ತು ಊಟ ಏನು ಬೇಡ. ಬನ್ನಿ ಗಾಯ್ಸ್, ಇವಾಗ ಏನಿಲ್ಲ ಕೆಲಸ. ಮತ್ತೇನು ಹೇಳಿ ನಿಮಗೆ, ಏನು ಇಲ್ಲ. ನಿಮಗೆ ಒಂದು ಇದು ಹೇಳ್ಬೇಕಿತ್ತು ಗಾಯ್ಸ್. ಏನಪ್ಪ ಅಂದರೆ ನೀವಾಗ ಒಂದಿಷ್ಟು ಡೇರ್ ಕೊಡ್ರಿ ತಿಳಿದ್ನಲ್ಲ. ಮೊನ್ನೆ ಒಂದಿಷ್ಟು ಹಿಂದಿನ ದಿನದ ವಿಡಿಯೋದಾಗ ನೋಡಿರ್ಬೋದು, ನೀವು ಹಿಂದಿನ ದಿನದ ವಿಡಿಯೋದಾಗ ನೋಡಿರ್ಬೋದು. ಆ ವಿಡಿಯೋದಾಗ ಹೇಳಿದ್ದೆ ಆ ಡೇರ್ ಚಾಲೆಂಜ್ ಇಡ್ತೀನಿ ಇನ್ಸ್ಟಾಗ್ರಾಮ್ದಾಗ ಮತ್ತು ಇದರೊಳಗೆ ಪೋಸ್ಟ್ ಹಾಕ್ತೀನಿ ಅಂತ ಹೇಳಿದ್ದೆ. ಇವಾಗ ಡೇರ್ ಚಾಲೆಂಜ್ಕಿನ್ನ ಮೊದಲು ಮತ್ತೊಂದು ಡೇರ್ ಮಾಡಮಂತ. ಏನು ಡೇರಪ್ಪ ಅಂದರೆ ವಿಯರ್ಡ್ ಫುಡ್ ಈಟಿಂಗ್ ಚಾಲೆಂಜ್ ಗೈಸ್. ಅದು ನೀವು ಸಜೆಸ್ಟ್ ಮಾಡಿದ್ದು ಅಷ್ಟೇ. ಯಾವ ಥರ ಸಜೆಸ್ಟ್ ಅಂದರೆ ವಿಯರ್ಡ್ ಫುಡ್ ಅಂದ್ರೆ ಎಲ್ಲರಿಗೂ ಗೊತ್ತಾಗಲ್ಲ, ಎಲ್ರಿಗೂ ಗೊತ್ತಾಗ್ತದೆ. ಒಂದಿಷ್ಟು ಜನಕ್ಕೆ ಗೊತ್ತಾಗ್ತದೆ, ಒಂದಿಷ್ಟು ಜನಕ್ಕೆ ಗೊತ್ತಾಗಲ್ಲ. ಗೊತ್ತಲ್ಲಾರ್ದು ಹೇಳ್ತೀನಿ. ನಾ ಹೇಳಿದ್ದು ಮತ್ತು ನಾವು ಮಾತಾಪ ಸದ್ಯ ಕಮೆಂಟ್ ಮಾಡಿಬಿಡ್ರಿ. ಊಟ ಇರ್ತಲ್ಲ ಗೈಸ್, ಇದು ಊಟದೊಳಗೆ ಅತರಂಗಿ ಪತರಂಗಿ ಊಟ ಉಣೋದು. ಅಂದರೆ ಸದಾ ದೋಸೆ ಇತ್ತಂದ್ರೆ ದೋಸೆದವರು ಚಟ್ನಿ ಉಣ್ಬೇಕಲ್ಲ,
ಚಟ್ನಿ ಊಟಕ್ಕೆ ಚಾಕ್ಲೇಟ್ ದೋಸೆ ಐಸ್ ಕ್ರೀಮ್ ದೋಸೆ ಈ ಥರ ಮ್ಯಾಗಿ ತಂದು ತಿಳ್ಕೊ ನಾರ್ಮಲ್ ಮ್ಯಾಗಿ ತಿನ್ನೋದಕ್ಕಿಂತ ಮ್ಯಾಗಿ ಒಳಗೆ ಸ್ವಲ್ಪ ಏನಾದರೂ ಹಾಕೊಂಡು ತಿನ್ನೋದು ಒಟ್ಟು ಅತರಂಗಿ ಪತರಂಗಿ ಯಾರು ತಿಂದಿರಬಾರ್ದು ವಿಯರ್ಡ್ ಫುಡ್ ಅಂದರೆ ತಿಂದಿರಬಾರ್ದು ಯಾರು ಆ ಥರ ಫುಡ್ ಇರಬೇಕು ಆ ಥರ ಫುಡ್ ಈಟಿಂಗ್ ಚಾಲೆಂಜ್ ಮಾಡ್ಬೇಕು ಅನ್ನೋ ಪ್ಲ್ಯಾನ್ ಗೈಸ್. ನೀವು ಎಷ್ಟು ಜನ ಕಮೆಂಟ್ ಮಾಡ್ತಿರಲ್ಲ ಕಮೆಂಟ್ ಮಾಡಿರಿ, ಆದಷ್ಟು ಜಾಸ್ತಿ ಜನ ಕಮೆಂಟ್ ಮಾಡಿರಿ, ಜಾಸ್ತಿ ಜನ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡ್ತಾರೆ ಅಂತ ಅನ್ಕೊಂಡಿನಿ, ನೀವು ಕಮೆಂಟ್ ಮಾಡಿದ್ರೆ ಅಂದ್ರೆ ಮತ್ತೆ ವಿಡಿಯೋಗಳು ಅದೇ ಥರ ತರ್ತಿರ್ತೀನಿ. ಎಂಟರ್ಟೈನ್ಮೆಂಟ್ ಪರ್ಪಸ್ ಬರ್ತಾವೆ ಗೈಸ್. ಇನ್ಮೇಲಿಂದ ಮೈಕ್ ತಂದಿನಲ್ಲ ಅದ್ರ ಸಲ ಇನ್ಮೇಲಿಂದ ಸುತ್ತ ಬರ್ತಾವ ಪಬ್ಲಿಕ್ನೇ ಹೋಗಿ ಮಾಡಕ್ಕೆ ಬರ್ತವೆ ವಿಡಿಯೋ. ಅವಾಗ ಐತಲ್ಲ ಮೈಕ್ ಇರಲಿಲ್ಲ ಇದ್ದು ಮೈಕ್ ಅವು ಲೋ ಕ್ವಾಲಿಟಿ ಇದ್ದು, ಇದೂ ಲೋ ಕ್ವಾಲಿಟಿ ಇದೆ ಬಟ್ ಹೈ ಕ್ವಾಲಿಟಿ ಇದಲ್ಲ. ಮಿಡಲ್ ಕ್ಲಾಸ್ದವ್ರಿಗೆ ಕರೆಕ್ಟ್ ಅದ ಕಾಯಿಸೋದು. ಮಿಡಲ್ ಕ್ಲಾಸ್ ಸ್ಟಾರ್ಟಿಂಗ್ ವ್ಲಾಗರ್ಸ್, ಸ್ಟಾರ್ಟಿಂಗ್ ಅಂತವಲ್ಲ ಬಿಗ್ನರ್ ಅಂತವಲ್ಲ, ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತು ಸಾರಿ. ಅಂದ್ರೆ ಗೈಸ್ ಇವಾಗ ಯಾರಾದ್ರೂ ವ್ಲಾಗ್ ಸ್ಟಾರ್ಟ್ ಮಾಡ್ತಿರ್ತಿರಲ್ಲ ಅಂಥವ್ರಿಗೆ ಇಂಥ ಮೈಕ್ ನಡೀತದೆ ಗೈಸ್. ಇದು ಏಕ್ ನಂಬರ್ ಅದ, ಬಜೆಟ್ ಫ್ರೆಂಡ್ಲಿ. ಇದ್ರದ್ದು ಏನಾದರೂ ನೀವೇನಂತಿರಲ್ಲ ಈ ಮೈಕಿಂದ ಏನಾದರೂ ರಿವ್ಯೂ ಬೇಕಾಗಿದ್ದೀರಾ ನನಗೆ ಕಾಮೆಂಟ್ ಮಾಡಿರಿ, ರಿವ್ಯೂ ಕೊಡ್ತೀನಿ ಕುಂತು. ಏನು ಎಷ್ಟು ಮೀಟ್ರ್ ಅದ, ಎಷ್ಟು ಮೀಟ್ರ್ ಜೋಗುತ್ತದ, ಮತ್ತು ವಾಯ್ಸ್ ಕ್ಯಾನ್ಸಲೇಷನ್ ಯಾವ ಥರ ಆಗುತ್ತಾ, ಮತ್ತು ಎಷ್ಟು ರೂಪಾಯಿ ಬಿತ್ತು ಅದೆಲ್ಲ ನಿಮ್ಗೆ ಹೇಳ್ತೀನಿ ಅಂತ ಗೈಸ್. ಓಕೆ ಗೈಸ್, ಅದ್ರದ್ದು ತಿಳಿ ಕಟ್ಸೋಕೆ ಹೋಗ್ಬೇಡ್ರಿ, ಅದು ಕಾಮೆಂಟ್ ಮಾಡಿರಿ. ಆ್ಯಂಡ್ ಇದು ಮಾತ್ರ ಮೇನ್ ಕಾಮೆಂಟ್ ಮಾಡಿರಿ, ವಿಯರ್ಡ್ ಫುಡ್ ಈಟಿಂಗ್ ಚಾಲೆಂಜ್. ಎಷ್ಟು ಜನ ಕಮೆಂಟ್ ಮಾಡ್ತೀರಿ ನೀವು, ನನ್ನ ನಿಯತ್ತಾಗಿ ನೀವು ಎಷ್ಟು ಜನ ವಿಡಿಯೋ ನೋಡ್ತಿರಲ್ಲ ಅದು ಇದ್ರ ಮೇಲೆ ಗೊತ್ತಾಗುತ್ತಾ. ಡೈಲಿ ವಿಡಿಯೋ ನನಗೆ ಹೇಟರ್ಸ್ಗಳಾರ ನೋಡ್ರಿ, ನನ್ನ ಫಾಲೋವರ್ಸಾರ ನೋಡ್ರಿ, ನನ್ನ ಪ್ರೀತಿ ಮಾಡೋರ ನೋಡ್ರಿ, ಮನಸ್ಸಿಂದ ಹಾರೈಸೋರ ನೋಡ್ರಿ. ಎಷ್ಟು ಜನ ನೋಡ್ತಿರಲ್ಲ ಅಷ್ಟು ಜನ ಕಮೆಂಟ್ ಮಾಡಿರಿ. ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅಷ್ಟು ಚಂದ ವಿಡಿಯೋ ಆಗ್ತದ. ಅದ್ರ ಸಲ ಗೈಸ್ ದಿನ ಈ ವಿಡಿಯೋ ಇರ್ತಾವಲ್ಲ ಇದ್ರ ಜೊತೆ ಮತ್ತು ಇದು ಇಂಥ ಒಂದಿಷ್ಟು ಚಾಲೆಂಜಿಂಗ್ ಥರ ನಾವು ಬೆಸ್ಟ್ ಅನಿಸ್ತಾ ನೋಡ್ಲಿಕ್ಕೆ. ನಿಮ್ಗೆ ಖುಷಿ ಆಗುತ್ತಾ, ನಮಗೂ ಖುಷಿ ಆಗುತ್ತಾ ಮಾಡಕ್ಕೂ. ಓಕೆ ಗೈಸ್, ನೀವು ಮಾಡ್ತೀರಿ ಅಂತ ಅನ್ಕೊಂಡಿನಿ. ಒಳ್ಳೊಳ್ಳೆ ಕಮೆಂಟ್ ಮಾಡಿರಿ. ಒಳ್ಳೊಳ್ಳೆ ಅಂದ್ರೆ ವಿಯರ್ಡ್ ಫುಡ್ಗಳು ಒಳ್ಳೊಳ್ಳೆವು, ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಗೊತ್ತದಲ್ಲ ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡ್ರಿ, ಮಾಡಿರಿ. ಇದೇ ಭಾರಿ ಅತರಂಗಿ ಇರಬೇಕು. ನೀವು ಜೀವಮಾನದಾಗೆ ತಿಂದಿರಬೇಡ ಅಂಥವು ಆ ಥರ ಕಮೆಂಟ್ ಮಾಡಿರಿ. ಊಟದೊಳಗಡೆ ತಿನ್ನೋದ್ರೊಳಗಡೆ ಕಮೆಂಟ್ ಮಾಡ್ತೀರಿ ನೋಡ್ರಿ, ಎಲ್ಲ ನಿಮ್ಮ ಕಡೆ ಬಿಟ್ಟಿದ್ದು. ನಾನೇನು ವಿಯರ್ಡ್ ಫುಡ್ ಈಟಿಂಗ್ ಚಾಲೆಂಜ್ ನಾನೇ ಮಾಡ್ಕೋಬೋದಿತ್ತು. ಕಂಡವ್ರು ಸಿಕ್ಕಾಪಟ್ಟೆ ಅದ ವಿಯರ್ಡ್ ಫುಡ್ ಈಟಿಂಗ್ ಚಾಲೆಂಜ್ ಮಾಡಿದವ್ರು ಸಿಕ್ಕಾಪಟ್ಟೆ ಜನ ಅದಾರ, ಅವ್ರು ನೋಡ್ಬಿಟ್ಟು ಮಾಡ್ಬೋದಿತ್ತು. ಬಟ್ ನನಗೆ ನಮ್ಮ ಫಾಲೋವರ್ಸ್ ಹೇಳಿದ್ದು ಮಾಡ್ಬೇಕನ್ನೋ ನನ್ನ ಆಸೆ. ಆ್ಯಂಡ್ ನೆಕ್ಸ್ಟ್ ಐತಲ್ಲ ಡೇರ್ ಚಾಲೆಂಜ್ ತೊಗೋತೀನಿ. ಅದು ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ ಅಪ್ಡೇಟ್ ಕೊಡ್ತೀನಿ. ಬೇಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡಿಲ್ಲ ಬೇಗ ಫಾಲೋ ಮಾಡಿರಿ ಗೈಸ್. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಬೇಗ ಯಾರು ಕಮೆಂಟ್ ಮಾಡ್ತೀರಿ ನೋಡ್ತೀನಿ. ನಾನಂತೂ ನಿಮ್ಮ ಕಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸೂಪರ್ ಅದೆಲ್ಲ ಮಾಡ್ತೀರಿ ಓಕೆ. ಅದ್ರ ಜೊತೆ ಇದೊಂದು ಕಮೆಂಟ್ ಮಾಡಿರಿ, ಭಾಳ ಖುಷಿ ಆಗುತ್ತೆ ನನಗೆ. ನೀವು ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಕಾಮೆಂಟ್ ಸಲಿಂದ ಕೂತೀನಿ ಈ ವಿಡಿಯೋದಾಗ ನೀವೇನು ಕಾಮೆಂಟ್ ಮಾಡ್ಲಿಕ್ಕಂದ್ರೆ ಮತ್ತೆ ಮಿನಿ ಬ್ಲಾಗ್ದಾಗ ಹೇಳ್ಬೇಕು. ಮಿನಿ ಬ್ಲಾಗ್ದಾಗ ದಾಪಡ ತೊಗೊಂಡು ಮಾಡ್ತೀರಿ. ಸಿಕ್ಕಾಪಟ್ಟೆ ಜನ ಮಾಡ್ತಾರೆ ನೋಡ್ಬೋದು. ಸಿಕ್ಕಾಪಟ್ಟೆ ಜನ ಮಾಡಿದ್ರೆ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಪಾರ್ಟ್ 4 ಮಾಡ್ಬೇಕಾಗುತ್ತೆ ಗೈಸ್. ಅದ್ರ ಸಲಿಂದ ಬೇಡ, ನೀವು ಇದು ಚಂದ ಕೊಟ್ರಿ ಅಂದ್ರೆ ನೆಕ್ಸ್ಟ್ ನೋಡೋಮಂತ ನೀವು ಹೇಳ್ತೀನಿ ಅದ್ರ ಸಲಿಂದ. ಓಕೆ ಗೈಸ್, ಇವತ್ತಿನ ವಿಡಿಯೋ ಏನು ಮಾಡೋ ಸಮಯ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ವಿಡಿಯೋ ಮತ್ತೆ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.